ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ಒಮ್ಮೆ ಕೆಲವು ಶಿಷ್ಯರು ಶ್ರೀ ಗುರುಗಳನ್ನು ತಮ್ಮ ಊರಿಗೆ ಕರೆದೊಯ್ದರು. ಅಲ್ಲಿ ಕಾಲೇಶ್ವರನ ಪವಿತ್ರ ಸ್ಥಳವಿತ್ತು. ನರಹರಿ ಎಂಬ ಬ್ರಾಹ್ಮಣನು ಅಲ್ಲಿ ವಾಸಿಸುತ್ತಿದ್ದನು. ಅವರು ಕಾಲೇಶ್ವರ ದೇವರ ಮಹಾನ್ ಭಕ್ತನಾಗಿದ್ದರು. ಅವರು ಕಾಲೇಶ್ವರನ ಸ್ತುತಿಗಾಗಿ ಪ್ರತಿನಿತ್ಯ 5 ಹೊಸ ಚರಣಗಳನ್ನು ರಚಿಸಿದರು ಮತ್ತು ಭಕ್ತಿಯಿಂದ ಆರಾಧನೆಯನ್ನು ಮಾಡುತ್ತಿದ್ದರು. ಜನರು ಅವರಿಗೆ ಶ್ರೀ ಗುರುವಿನ ಶ್ರೇಷ್ಠತೆಯನ್ನು ತಿಳಿಸಿದರು ಮತ್ತು ಅವರ ಪ್ರಶಂಸೆಗೆ ಕವಿತೆಗಳನ್ನು ರಚಿಸುವಂತೆ ವಿನಂತಿಸಿದರು. ಆದರೆ ನರಹರಿಯು, ನಾನು ಕಾಲೇಶ್ವರನಿಗೆ ನನ್ನ ನಾಲಿಗೆಯನ್ನು ಮಾರಿದ್ದೇನೆ ಮತ್ತು ನಾನು ಮಾನವನನ್ನು ಸ್ತುತಿಸುವ ಕವಿತೆಗಳನ್ನು ರಚಿಸುವುದಿಲ್ಲ ಎಂದು ಹೇಳಿದನು. ಎಂದಿನಂತೆ ಅವನು ಕಾಲೇಶ್ವರನನ್ನು ಪೂಜಿಸಲು ದೇವಾಲಯಕ್ಕೆ ಹೋದನು. ಪೂಜೆ ಮಾಡುವಾಗ ಅವರು ನಿದ್ರೆಗೆ ಜಾರಿದರು. ಶ್ರೀ ಗುರುಗಳು ಶಿವಲಿಂಗದ ಮೇಲೆ ಕುಳಿತಿದ್ದಾರೆ ಮತ್ತು ಅವರು ಶ್ರೀ ಗುರುವನ್ನು ಪೂಜಿಸುತ್ತಿದ್ದಾರೆ ಎಂದು ಅವರು ಕನಸು ಕಂಡರು. ನಂತರ ಲಿಂಗವು ಕಣ್ಮರೆಯಾಯಿತು ಮತ್ತು ಶ್ರೀ ಗುರು ಮಾತ್ರ ಕಾಣಿಸಿಕೊಂಡರು. ಶ್ರೀ ಗುರು ಮುಗುಳ್ನಕ್ಕಿ ಅವನನ್ನು ಕೇಳಿದರು, ನಿನಗೆ ಮನುಷ್ಯನಲ್ಲಿ ನಂಬಿಕೆಯಿಲ್ಲ ಮತ್ತು ನೀನು ನನ್ನನ್ನು ಏಕೆ ಪೂಜಿಸುತ್ತಿದ್ದೀಯಾ? ನರಹರಿಯು ಎಚ್ಚರಗೊಂಡು ಕನಸಿನ ಬಗ್ಗೆ ಆಶ್ಚರ್ಯಪಟ್ಟನು. ಭಗವಾನ್ ಶಿವನ ಎಲ್ಲ ಅವತಾರವಾದ ಶ್ರೀ ಗುರು ನರಸಿಂಹ ಸರಸ್ವತಿಯನ್ನು ಅವಮಾನಿಸಿದ್ದಕ್ಕಾಗಿ ಅವರು ಪಶ್ಚಾತ್ತಾಪ ಪಟ್ಟರು. ಕೂಡಲೇ ಶ್ರೀ ಗುರುಗಳ ದರ್ಶನಕ್ಕೆ ಹೋಗಿ ಅವರಿಗೆ ನಮಸ್ಕರಿಸಿ ಕೇಳಿದರು, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮ ಹಿರಿಮೆಯನ್ನು ತಿಳಿಯದೆ ನಿಮ್ಮನ್ನು ಕೀಳಾಗಿ ಕಂಡೆ. ಆದರೆ ನೀವೇ ಕಾಳೇಶ್ವರ ಎಂದು ಹೀಗೆ ತಿಳಿಯಿತು. ಸ್ವತಃ ಕಾಮಧೇನು ಮನೆಯಲ್ಲಿದ್ದಾಗ ಏಕೆ ಆತಂಕ ಪಡಬೇಕು? ದಯವಿಟ್ಟು ನನಗೆ ನಿಮ್ಮ ಆಶೀರ್ವಾದವನ್ನು ನೀಡಿ. ಇನ್ನು ಮುಂದೆ ನಾನು ನಿಮ್ಮ ಸೇವೆ ಮಾಡಲು ಬಯಸುತ್ತೇನೆ. ಇದನ್ನು ಹೇಳುತ್ತಾ ಅವರು ಶ್ರೀ ಗುರುಗಳನ್ನು ಹೊಗಳಲು ಪ್ರಾರಂಭಿಸಿದರು. ಶ್ರೀ ಗುರುಗಳು ಅವನಿಂದ ಸಂತೋಷಪಟ್ಟರು. ಅವರು ನರಹರಿಗೆ ಬಟ್ಟೆಗಳನ್ನು ನೀಡಿದರು ಮತ್ತು ಅವರನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿದರು. ಶ್ರೀ ಗುರುಗಳು ಹೇಳಿದರು, ಕಾಳೇಶ್ವರ ಮಹಾನ್ ದೇವರು, ನೀವು ಅವನನ್ನು ಪೂಜಿಸುವುದನ್ನು ಮುಂದುವರಿಸಿ. ನರಹರಿಯೂ ಹೇಳಿದನು, ನೀನೇ ಕಾಲೇಶ್ವರನಾಗಿದ್ದಾಗ ನಾನು ಬೇರೆ ಕಾಲೇಶ್ವರನನ್ನು ಹೇಗೆ ಪೂಜಿಸಬೇಕು? ನಾನು ಈಗ ನಿನ್ನ ಪಾದಗಳನ್ನು ಬಿಟ್ಟು ಹೋಗುವುದಿಲ್ಲ. ಈ ರೀತಿಯಾಗಿ ನರಹರಿ ಕವಿಯು ಶ್ರೀ ಗುರುಗಳ ಮಹಾನ್ ಭಕ್ತನಾದನು. ಇದಿಷ್ಟು ಗುರುಚರಿತ್ರೆಯ ಅಧ್ಯಾಯದ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.